ಇವತ್ತಿನ ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ನರೇಂದ್ರ ಮೋದಿಯತ್ತ ಇಡೀ ವಿಶ್ವದ ಚಿತ್ತ. ಚೀನಾ, ಪಾಕ್, ಅಫ್ಘಾನ್ಗೆ ಕೊಡ್ತಾರಾ ಸಂದೇಶ? ವಿಶ್ವಸಂಸ್ಥೆಯಲ್ಲಿ ನಮೋ ಭಾಷಣ. ನರೇಂದ್ರ ಮೋದಿಯತ್ತ ಇಡೀ ವಿಶ್ವದ ಚಿತ್ತ ಈಗ ನೆಟ್ಟಿದೆ. ತಮ್ಮ ಭಾಷಣದಲ್ಲಿ ಯಾವ್ಯಾವ ವಿಚಾರವನ್ನ ಇವತ್ತು ಪ್ರಸ್ತಾಪ ಮಾಡಬಹುದು ಅಂತ ಕುತೂಹಲದಿಂದ ಇಡೀ ಜಗತ್ತೇ ನೋಡ್ತಾ ಇದೆ. ಈಗ ನಿರೀಕ್ಷೆಗಳಿರೋದು ಚೀನಾ, ಪಾಕ್, ಅಫ್ಘಾನ್ಗೆ ಯಾವ ಸಂದೇಶವನ್ನ ಮೋದಿ ತಮ್ಮ ಭಾಷಣದಲ್ಲಿ ಕೊಡ್ತಾರೆ ಅಂತ. ವಿಶ್ವಸಂಸ್ಥೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮೋ ಭಾಷಣವನ್ನ ಮಾಡ್ತಾರೆ. ವಿಶ್ವಸಂಸ್ಥೆಯ 76ನೇ ಮಹಾ ಅಧಿವೇಶನದಲ್ಲಿ ನಮೋ ಪಾಲ್ಗೊಂಡಿದ್ದಾರೆ. ಇವಾಗ 6:15ಗೆ ಸರಿಯಾಗಿ ಅವರ ಭಾಷಣ ಆರಂಭ ಆಗುತ್ತೆ. ಈಗ ಕೊರೋನಾ ಮತ್ತೆ ಭಯೋತ್ಪಾದನೆ ಬಗ್ಗೆ ಪ್ರಸ್ತಾಪ ಮಾಡುವಂತ ಚಾನ್ಸಸ್ ಇದೆ. ಅಫ್ಘಾನಿಸ್ತಾನ ಬಿಕ್ಕಟ್ಟು ಸೇರಿದಂತೆ ಜಾಗತಿಕ ಸಮಸ್ಯೆಗಳ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡುವಂತ ನಿರೀಕ್ಷೆಗಳಿದೆ. ಯಾಕಂದ್ರೆ ನಿನ್ನೆ ಪಾಕಿಸ್ತಾನದ ಪ್ರಧಾನಿ ಮಾತನಾಡುವಂತ ಟೈಮ್ನಲ್ಲಿ ಈ ಜಮ್ಮು ಕಾಶ್ಮೀರ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಮತ್ತೆ ಈ ಭಾರತದ ಕೆಲವೊಂದು ನಿಲುವುಗಳ ಮೇಲೆ ಒಂದಿಷ್ಟು ಆರೋಪಗಳನ್ನ ಜಗತ್ತಿನ ಮುಂದೆ ಮಾಡಿರೋದ್ರಿಂದ ಅದೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡಬೇಕಾಗತ್ತೆ. ಹಾಗಾಗಿ ಈ ಒಂದು ಅವಕಾಶವನ್ನ ನರೇಂದ್ರ ಮೋದಿ ಅವರು ಯಾವ್ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡೋ ಮುಖಾಂತರ ಪಾಕಿಸ್ತಾನಕ್ಕೂ ಉತ್ತರವನ್ನ ಕೊಡಬೇಕು, ನೆರೆಯ ಚೀನಾಗೂ ಉತ್ತರವನ್ನ ಕೊಡಬೇಕು. ಸೊ ಹಾಗಾಗಿ ಭಯೋತ್ಪಾದನೆ ಅನ್ನೋ ವಿಚಾರದಲ್ಲಿ ಭಾರತದ ನಿಲುವು ಮತ್ತೆ ಅದನ್ನ ಯಾವ ತರ ಜಗತ್ತಿನ ಮುಂದೆ ತೆರೆದಿಡ್ತಾರೆ ಅನ್ನೋದು ಕುತೂಹಲ. ನರೇಂದ್ರ ಮೋದಿ ಅವರ ಭಾಷಣಕ್ಕೆ ಕ್ಷಣಗಣನೆ ಶುರುವಾಗಿದೆ. ಸಾಕಷ್ಟು ನಿರೀಕ್ಷೆಗಳಿರೋದ್ರಿಂದ ಈ ಬಗ್ಗೆ ವಿಸ್ತಾರವಾಗಿ ನಾವು ಚರ್ಚೆಯನ್ನ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಜೊತೆ ಈ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ವಿದೇಶಾಂಗ ನೀತಿ ತಜ್ಞರಾಗಿರುವಂತಹ ಚಂದ್ರಶೇಖರ್ ಅವರು. ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ಈಗ ಏನೆಲ್ಲ ನಿರೀಕ್ಷೆಗಳಿದೆ ಅಂತ, ಯಾಕಂದ್ರೆ ಈಗ ನಾನು ಆಗ್ಲೇ ಹೇಳ್ತಾ ಇದ್ದೆ, ಪಾಕಿಸ್ತಾನದ ಪ್ರಧಾನಿ ನಿನ್ನೆ ಮಾತನಾಡುವಂತ ಟೈಮ್ನಲ್ಲಿ ಸಾಕಷ್ಟು ವಿಚಾರ, ಅದರಲ್ಲೂ ಜಮ್ಮು ಕಾಶ್ಮೀರ ವಿಚಾರವನ್ನ ತಮ್ಮ ಭಾಷಣದಲ್ಲಿ 13 ಸಲ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಏನೆಲ್ಲ ನಿರೀಕ್ಷೆಗಳಿದೆ ಅಂತ? ಮೇಡಮ್ ಗುಡ್ ಈವ್ನಿಂಗ್. ಫಸ್ಟ್ ಆಫ್ ಆಲ್, ಈಗಾಗಲೇ ಸುಮಾರು ಒಂದು ವಿಶ್ವಸಂಸ್ಥೆನಲ್ಲಿ ಪಾಕಿಸ್ತಾನ ಅವರು ಕಾಶ್ಮೀರ್ ಇಶ್ಯೂನ ಮಾತಾಡೋದು, ಅಲ್ಲಿ ಡಿಸ್ಕಷನ್ ಆಗೋದು, ಇದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಬಟ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಭಾರತಕ್ಕೆ ಬೇಕಾಗಿರೋದು ಏನು ಅಂತ ಹೇಳಿದ್ರೆ 2 ಇಂಪಾರ್ಟೆಂಟ್ ಇಶ್ಯೂಸ್ ಇದೆ. ಒಂದು ಟ್ರೆಡಿಷನಲ್ ಇಶ್ಯೂಸ್, ಇದು ಇಂಪಾರ್ಟೆಂಟ್ ಆಗಿ ಮಾತಾಡ್ಬೇಕಾಗಿರ್ತಕ್ಕಂಥದ್ದು. ಎರಡನೇದು ನಾನ್ ಟ್ರೆಡಿಷನಲ್ ಇಶ್ಯೂಸ್, ಇವತ್ತಿಗೆ ಸಂಬಂಧಪಟ್ಟಂತದ್ದು. ಫಾರ್ ಎಕ್ಸಾಂಪಲ್, ಟ್ರೆಡಿಷನಲ್ ಇಶ್ಯೂಸ್ ಅಂತ ಹೇಳಿದ್ರೆ ವಿಶ್ವಸಂಸ್ಥೆ ಪ್ರಾರಂಭ ಆದಾಗ್ಲಿಂದ ಕೂಡ ಭಾರತ ವಿಶ್ವಸಂಸ್ಥೆಯ ಫೌಂಡಿಂಗ್ ಮೆಂಬರ್ ಕೂಡ ಆಗಿದ್ರು ಕೂಡ ಇದುವರೆಗೂ ಕೂಡ ನಮ್ಗೆ ಸೆಕ್ಯೂರಿಟಿ ಕೌನ್ಸಿಲ್, ವಿಶ್ವಸಂಸ್ಥೆ ಭದ್ರತಾ ಮಂಡಳಿನಲ್ಲಿ ನಮ್ಗೆ ಇನ್ನೂ ಕೂಡ ಪರ್ಮನೆಂಟ್ ಮೆಂಬರ್ಶಿಪ್ ಸಿಕ್ಕಿಲ್ಲ. ಕೇವಲ ಅಮೆರಿಕ, ರಷ್ಯಾ, ಫ್ರಾನ್ಸ್ ಮತ್ತೆ ಚೈನಾ, ಇಂಗ್ಲೆಂಡ್, ಇವರು 5 ಜನ ಮಾತ್ರ ವೀಟೋ ಅಧಿಕಾರನ ಪಡ್ಕೊಂಡಿದ್ದಾರೆ. ಭಾರತ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವ ದೇಶ. 1.4 ಬಿಲಿಯನ್ ಜನ ಈ ದೇಶದಲ್ಲಿ ವಾಸವಾಗಿದ್ದಾರೆ. ಇಂಡಿಯಾ ಈಸ್ ಎ ಡೆಮೋಕ್ರೆಟಿಕ್ ಲ್ಯಾಬ್. ಇಂಥ ಒಂದು ದೇಶಕ್ಕೆ ಪ್ರಪಂಚದ ಒಂದು ಡಿಸಿಷನ್ ಅಲ್ಲಿ ವೀಟೋ ಪವರ್ ಇಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಒಂದು ಶಾಕ್ ಯಾವುದಿಲ್ಲ. ಅದರಿಂದ ಒಂದು ನಾವು ಟ್ರೆಡಿಷನಲ್ ಇಶ್ಯೂ ವಿಶ್ವಸಂಸ್ಥೆಯಲ್ಲಿ ತಗೊಂಡಾಗ ಇಂಡಿಯಾದ UN ಸೆಕ್ಯೂರಿಟಿ ಕೌನ್ಸಿಲ್ ಮೆಂಬರ್ಶಿಪ್ ಪ್ಲಸ್ ವಿಶ್ವಸಂಸ್ಥೆನಲ್ಲಿ ರಿಫಾರ್ಮ್, ಏನು ವಿಶ್ವಸಂಸ್ಥೆ 1945ರಲ್ಲಿ ಮಾಡಿದ್ರು ಆ ಒಂದು ಕಾಲದ ಘಟ್ಟದಲ್ಲೇ ಇದೆ. ಇವತ್ತಿಗೆ ಅದು ಬದಲಾವಣೆ ಆಗ್ಬೇಕಾಗಿದೆ. ಇವತ್ತು ಭಾರತಕ್ಕೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿನಲ್ಲಿ ಮೆಂಬರ್ಶಿಪ್ ಕೊಡಬೇಕು. ಇದನ್ನ ಪ್ರೆಸಿಡೆಂಟ್ ಜೋ ಬೈಡನ್ ಅವರು ಕೂಡ ನಿನ್ನೆ ಹೇಳಿದ್ದಾರೆ. ಮೋದಿಜಿ ಅವ್ರ ಜೊತೆ ಮೀಟ್ ಮಾಡಿದಾಗ ಕೂಡ ಇದ್ರ ಭಾರತ ಅಲ್ಲಿ ಇರಬೇಕು, ವಿಶ್ವಸಂಸ್ಥೆ ಭದ್ರತೆ ಮಂಡಳಿನಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಶ್ಯೂ. ಎರಡನೇದಾಗಿ ಇವತ್ತು ಇಡೀ ಪ್ರಪಂಚಕ್ಕೆ ಮಾರವಾಗಿ ಕಾಡ್ತಾ ಆಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಹೆಲ್ತ್ ಇಶ್ಯೂ, ಪ್ಯಾಂಡಮಿಕ್, ಅನ್ಎಕ್ಸ್ಪೆಕ್ಟೆಡ್ ಪ್ಯಾಂಡಮಿಕ್. ಏನು COVID-19 ಬಂತು, ಯಾವ ದೇಶದಿಂದ ಬಂತು, ಯಾವ ರೀತಿ ಸ್ಪ್ರೆಡ್ ಆಯ್ತು, ಇದ್ರ ಬಗ್ಗೆ ಕೂಡ ಇವತ್ತು ಪ್ರಧಾನ ಮಂತ್ರಿ ಮೋದಿ ಅವರು ಕವರ್ ಮಾಡ್ಬೇಕಾಗಿದೆ, ಕವರ್ ಮಾಡ್ತಾರೆ. ಮೂರನೇದಾಗಿ
ಕ್ಲೈಮೇಟ್ ಚೇಂಜು, ಈಗ ವಾತಾವರಣಗಳ ಬದಲಾವಣೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲೋ ಮಳೆ ಬರ್ತಿತ್ತು, ಈಗ ಎಲ್ಲೋ ಬರ ಇರತಕ್ಕಂಥ ಜಾಗದಲ್ಲಿ ಮಳೆ ಬರ್ತಾ ಐತೆ, ಎಲ್ಲಿ ಬಿಸಿಲಿನ ಕಾಲದ ಒಂದು ಪ್ರದೇಶದಲ್ಲಿ ಚಳಿ ಆಗ್ತಿದೆ. ಎಲ್ನಿನೋ ಎಫೆಕ್ಟು, ಕ್ಲೈಮೇಟ್ ಚೇಂಜು, ಫ್ಲಡ್ಸು, ಇದನ್ನ ಭಾರತ ಈಗಾಗಲೇ ಪ್ಯಾರಿಸ್ ಕ್ಲೈಮೇಟ್ ಅಲ್ಲಿ ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ಆಗಿದೆ. ಅದಾದ್ಮೇಲೆ ಸೋಲಾರ್ ಪ್ಯಾನೆಲ್ಸ್ ಅಲ್ಲಿ 450 ಗಿಗಾವಾಟ್ ಇದ್ ಮಾಡಬೇಕು, ರಿನ್ಯೂವಬಲ್ ಎನರ್ಜಿ ಮಾಡ್ಬೇಕಂತ ಇದ್ದಾರೆ. ಈ ಒಂದು ವಿಷಯದಲ್ಲಿ ಇಡೀ ಪ್ರಪಂಚನ ತಗೊಂಡೋಗ್ಬೇಕು. ಸೊ ಇವೆಲ್ಲವೂ ಕೂಡ ಟ್ರೆಡಿಷನಲ್ ಇಶ್ಯೂಸ್. ಜೊತೆಯಲ್ಲಿ ಮತ್ತೊಂದು ಮೇಜರ್ ವಿಚಾರ ಅಂತಂದ್ರೆ ಚಂದ್ರಶೇಖರ್ ಅವರೇ, ಈಗ ಅಫ್ಘಾನಿಸ್ತಾನದಲ್ಲಿ ಏನೆಲ್ಲ ಆಯ್ತು ಬೆಳವಣಿಗೆ ಕಳೆದ ಸಾಕಷ್ಟು ತಿಂಗಳುಗಳಿಂದ ನಾವು ಗಮನಿಸ್ಕೊಂಡು ಬಂದಿದ್ದೀವಿ. ಅದರಿಂದ ಜಾಗತಿಕವಾಗಿ ಏನೆಲ್ಲ ಸಮಸ್ಯೆಗಳು ಇಲ್ಲಿ ತನಕ ಆಗಿದೆ, ಮುಂದೆ ಆಗಬಹುದು, ಈ ವಿಚಾರ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಜಗತ್ತಿನ ಮುಂದೆ ಇದು ಚರ್ಚೆಗೆ ಬರಲೇಬೇಕಾಗತ್ತೆ. ಸೊ ಈ ವಿಚಾರವಾಗಿ ಹೇಳೋದಾದ್ರೆ ಏನ್ ನಿರೀಕ್ಷೆ ಇದೆ ಅಂತ? ಮೇಡಮ್, ಈಗ ಇದು ಟ್ರೆಡಿಷನಲ್ ಇಶ್ಯೂಸ್ ಅಂತ ತಮ್ಗೆ ಈಗಾಗಲೇ ನಾನು ಹೇಳಿದೆ. ವಿಶ್ವಸಂಸ್ಥೆ ಸೆಕ್ಯೂರಿಟಿ ಕೌನ್ಸಿಲ್ ರಿಫಾರ್ಮ್ ಇರ್ಬೋದು, ಕ್ಲೈಮೇಟ್ ಚೇಂಜ್ ಇರ್ಬೋದು, ಅಥವಾ ವ್ಯಾಕ್ಸಿನ್ ಡಿಪ್ಲೊಮೆಸಿ ಇರ್ಬೋದು, ಇವೆಲ್ಲವೂ ಕೂಡ ಇಡೀ ಪ್ರಪಂಚಕ್ಕೆ ಸಂಬಂಧಪಟ್ಟಂತ ವಿಷಯ. ಇದು 1945 ಡಿಸ್ಕಸ್ ಆಗ್ತಿದೆ, ಅದಕ್ಕೆ ಆನ್ಸರ್ ಬೇಕು. ಇವತ್ತು ನಾನ್ ಟ್ರೆಡಿಷನಲ್ ಇಶ್ಯೂ ಅಂತ ಹೇಳ್ಬಿಟ್ಟು ಇವತ್ತಿಗೆ ಪ್ರಾರಂಭ ಆಗಿರ್ತಕ್ಕಂಥ ಸಮಸ್ಯೆ ನಮಗೆ 2000 ಇಸ್ವಿನಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಒಂದು ಭಯೋತ್ಪಾದನೆ. ಈಗ ತಾಲಿಬಾನ್ ಇಂದ ಹಿಡಿದು ಆಲ್ ಖೈದಾ, ISIS ವರೆಗೂ ಕೂಡ ನಾನ್ ಸ್ಟೇಟ್ ಆಕ್ಟರ್ಸ್, ಅವರೆಲ್ಲರೂ ಕೂಡ ಒಂದು ಬಂಡೆಕೋರರು, ಒಂದು ಸಾರ್ವಭೌಮ ದೇಶಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅವರು ಪ್ರಜಾಪ್ರಭುತ್ವಕ್ಕೂ ಗೌರವ ಕೊಡಲ್ಲ, ಹ್ಯೂಮನ್ ರೈಟ್ಸ್ಗೂ ಗೌರವ ಕೊಡಲ್ಲ, ಹೆಣ್ಮಕ್ಳು ಅಥವಾ ಮಕ್ಕಳ ರೈಟ್ಸ್ಗೂ ಗೌರವ ಕೊಡ್ತಿಲ್ಲ. ಸೊ ಇವರ ಒಂದು ಭಯೋತ್ಪಾದನೆ, ಇವರ ಒಂದು 7ನೇ ಶತಮಾನ 8ನೇ ಶತಮಾನದ ಒಂದು ಆ ಒಂದು ರಾಜಕೀಯನ 21ನೇ ಶತಮಾನಕ್ಕೆ ತಗೊಂಡ್ಬರ್ತಾ ಇದ್ದಾರೆ. ಸೊ ಇದು ಕೇವಲ ಅಫ್ಘಾನಿಸ್ತಾನ ಪಾಕಿಸ್ತಾನಿಗೆ ಮಾತ್ರ ಸಮಸ್ಯೆ ಇಲ್ಲ, ಇಡೀ ಪ್ರಪಂಚಕ್ಕೆ. ಜೊತೆಯಲ್ಲಿ ಸರ್, ಈಗ ಪಾಕಿಸ್ತಾನ ಉಗ್ರರನ್ನ ಯಾವ ತರ ಪೋಷಿಸ್ತಾ ಇದೆ ಅದನ್ನು ಕೂಡ ಜಗತ್ತಿನ ಮುಂದೆ ಈಗ ಸಾರಬೇಕಾಗಿದೆ. ಅಫ್ಕೋರ್ಸ್ ಗೊತ್ತಿದ್ರು ಕೂಡ ಅದನ್ನ ಇವಾಗ ಮತ್ತೊಮ್ಮೆ ಅದನ್ನ ಹೇಳೋ ಪ್ರಯತ್ನವನ್ನ ಜಗತ್ತಿನ ಮುಂದೆ ಮಾಡಬೇಕಾಗತ್ತೆ. ಸೊ ಆ ವಿಚಾರವಾಗಿ ನರೇಂದ್ರ ಮೋದಿ ಅವರು ಯಾವ ತರ ಸ್ಪೀಚ್ ಅಲ್ಲಿ ಅದನ್ನ ಪ್ರಸ್ತಾಪ ಮಾಡ್ತಾರೆ ನೋಡೋಣ. ಹಾಗೆ ಸಂಪರ್ಕದಲ್ಲಿ ನಿಮ್ಮ ಹತ್ರ ನಾನು ಚರ್ಚೆನ ಮುಂದುವರಿಸ್ತೀನಿ. ಈಗ ಒಂದು ಬ್ರೇಕ್ ಮುಂಚೆ ನಿಮ್ಮ ಮಾಹಿತಿಗೋಸ್ಕರ ನ್ಯೂಸ್ 18 ಕನ್ನಡದಲ್ಲಿ ಕೂ ಆಪ್ ಮೂಲಕ ಪ್ರಶ್ನೆಯನ್ನ ಕೇಳಿ ಉತ್ತರವನ್ನ ನಿಮ್ಮಿಂದಲೇ ಪಡ್ಕೊಳ್ತಾ ಇದ್ದೀವಿ. ಕೂ ಆಪ್ ಮೂಲಕ ಇವತ್ತು ಬೆಳಗ್ಗೆ ಪ್ರಶ್ನೆ ಕೇಳಿದ್ವಿ, ಟ್ರಾಫಿಕ್ ಪೊಲೀಸರಿಂದ ತೊಂದರೆ ಆಗ್ತಾ ಇದೆಯಾ ವಾಹನ ಸವಾರಿಗೆ ಅನ್ನೋ ಪ್ರಶ್ನೆಯನ್ನ ಕೇಳಿದ್ವಿ. ಹೌದು ಅಂತ 77% ಜನ ಉತ್ತರವನ್ನ ಕೊಟ್ಟಿದ್ದಾರೆ, ಇಲ್ಲ ಅಂತ 23% ಜನ ಉತ್ತರವನ್ನ ಕೊಟ್ಟಿದ್ದಾರೆ. ಚರ್ಚೆ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವಿಶ್ವಸಂಸ್ಥೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾರೆ. ಭಾಷಣದಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು, ನಿರೀಕ್ಷೆಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ನಮ್ಮ ಜೊತೆ ವಿದೇಶಾಂಗ ನೀತಿ ತಜ್ಞರಾಗಿರುವಂತಹ ಚಂದ್ರಶೇಖರ್ ಅವರು ಲೈವ್ ನಲ್ಲಿ ಜಾಯಿನ್ ಆಗಿದ್ರು. ಸರ್, ಸಾಕಷ್ಟು ಇನ್ಫಾರ್ಮೇಶನ್ ಆಗ್ಲಿಂದ ಕೊಡ್ತಾ ಇದ್ರಿ. ಈಗ ಭಾಷಣಕ್ಕೆ ಇನ್ನೇನು ಕೆಲವೇ ನಿಮಿಷಗಳು ಉಳಿದಿರೋದ್ರಿಂದ ಈಗ ನೆಕ್ಸ್ಟ್ ಜನರೇಷನ್ ಆಫ್ ಟೆಕ್ನಾಲಜಿ, ಅದರ ಜೊತೆಯಲ್ಲಿ ಪಾಕಿಸ್ತಾನ ಉಗ್ರರನ್ನ ಪೋಷಣೆ ಮಾಡ್ತಾ ಇದೆ ಅನ್ನೋದನ್ನ ಈಗ ಜಗತ್ತಿನ ಮುಂದೆ ಮತ್ತೊಮ್ಮೆ ಸಾರಿ ಹೇಳಬೇಕು. ಅಟ್ ದ ಸೇಮ್ ಟೈಮ್ ಜಮ್ಮು ಕಾಶ್ಮೀರ ವಿಚಾರವಾಗಿ ಪಾಕಿಸ್ತಾನ ಏನ್ ಪ್ರಸ್ತಾಪ ಮಾಡಿದೆ ಅದ್ರ ಬಗ್ಗೆ ಇಂಡಿಯಾ ಕಡೆಯಿಂದ ಯಾವ ತರ ಉತ್ತರವನ್ನ ಕೊಡಬೇಕಾಗತ್ತೆ ಅಂತ? ಮೇಡಮ್, ನೆಕ್ಸ್ಟ್ ಜನರೇಷನ್ ಟೆಕ್ನಾಲಜಿ ಅಂತ ಬಂದಾಗ ಸಪ್ಲೈ ಚೈನ್, ಕ್ವಾಂಟಮ್ ಎಕನಾಮಿಕ್ಸ್, ಕ್ವಾಂಟಮ್ ಸೈನ್ಸ್, ಅದೇ ರೀತಿಯಲ್ಲಿ ನಮ್ಗೆ ಡ್ರೋನ್ಸ್, ರೋಬೋಟ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, IoT ಥಿಂಗ್ಸ್, ಮತ್ತೆ ಚಿಪ್ಸ್, ಕಂಪ್ಯೂಟರ್ ಚಿಪ್ಸ್, ಮತ್ತೆ ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗು, ಆಮೇಲೆ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ಗಳಿಗೆ, ಔಷಧಿ ಕಂಪನಿಗಳಿಗೆ ಇಂಗ್ರೀಡಿಯೆಂಟ್ಸ್, ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಭಾರತ ಕೇವಲ ನಮ್ಮ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಮಾದರಿ ಆಗ್ಬೇಕಂತ ಹೇಳಿದ್ರೆ ಇದರಲ್ಲೆಲ್ಲ ಎಕ್ಸ್ಪರ್ಟೈಸ್ ಆಗಿ ಅಮೆರಿಕ ಮತ್ತೆ ಅಭಿವೃದ್ಧಿ ಹೊಂದಿರ್ತಕ್ಕಂಥ ದೇಶದಲ್ಲಿ ಇರ್ತಕ್ಕಂಥ ಇಂಥ ಟೆಕ್ನಾಲಜಿಗಳನ್ನ ಭಾರತಕ್ಕೆ ಕೊಡ್ಬೇಕು. ಒಂದು. ಎರಡನೇದು, ಜಮ್ಮು ಕಾಶ್ಮೀರ ವಿಷಯ ಬಂದಾಗ ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ. ಭಾರತದ ಇತಿಹಾಸ ಮತ್ತೆ ಯೂನಿಟಿ ಇನ್ ಡೈವರ್ಸಿಟಿ, ವೈವಿಧ್ಯತೆ ಮತ್ತೆ ಇಲ್ಲಿರ್ತಕ್ಕಂಥ ಧರ್ಮ, ಇದು ಒಂದು ಯುನೀಕ್ ದೇಶ, ಇಡೀ ಪ್ರಪಂಚದಲ್ಲಿ ಒಂದು ಲ್ಯಾಬೊರೇಟರಿ. ಸೊ ಅದರಿಂದ ಯಾವುದೋ ಒಂದು ದೇಶದ ಒಂದು ಧಾರ್ಮಿಕ ಕೋಣೆಯಲ್ಲಿ ಭಾರತನ ನೋಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಜಮ್ಮು ಕಾಶ್ಮೀರ ಬಗ್ಗೆ ಯಾರೇ ಏನೇ ಮಾತಾಡಿದ್ರು ಕೂಡ ಇಟ್ ಈಸ್ ದೇರ್ ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಇಂಡಿಯಾ ದೆನ್ ಎನಿ ಅದರ್ ಥಿಂಗ್ಸ್. ಆಮೇಲೆ ಪಾಕಿಸ್ತಾನ ಅಂತ ಬಂದಾಗ ಪಾಕಿಸ್ತಾನ ದೇಶ ಎಕನಾಮಿಕಲಿ, ಪೊಲಿಟಿಕಲಿ, ಮಿಲಿಟರಿಲಿ ಮತ್ತೆ ಆರ್ಥಿಕವಾಗಿ ದಿವಾಳಿ ಆಗ್ಬಿಟ್ಟಿದೆ. ಇಡೀ ಪ್ರಪಂಚಕ್ಕೆ ಅವರು ಎಕ್ಸ್ಪೋಸ್ ಆಗಿದ್ದಾರೆ.
ಒಸಾಮಾ ಬಿನ್ ಲಾಡನ್ ಎಲ್ಲಿದ್ದ, ಅಥವಾ ಲಷ್ಕರಿ ತೊಯ್ಬಾ, ಜಮಾತ್ ಉದ್ ದವಾ ಅಥವಾ ಲಷ್ಕರಿ ಜಾಂಗ್ವಿ ಅಥವಾ ಅಲ್ ಖೈದಾ, ISIS, ತಾಲಿಬಾನ್, ಇವ್ರಿಗೆಲ್ಲ ಟ್ರೈನ್ ಕೊಟ್ಟಿರೋದು, ಟ್ರೈನಿಂಗ್ ಮಾಡಿರೋದು, ದುಡ್ಡು ಕೊಟ್ಟಿರೋದು, ಇವ್ರ ಫ್ಯಾಮಿಲೀಸ್ ಎಲ್ಲ ಈಗಲೂ ಕೂಡ ಪಾಕಿಸ್ತಾನದ ಈರಟ್ ಅನ್ನುವಂತ ಒಂದು ಪ್ರದೇಶದಲ್ಲಿ ಎಲ್ಲ ಇದ್ದಾರೆ, ಎಲ್ಲರಿಗೂ ಗೊತ್ತಿದೆ ಇದು. ಸೊ ಪಾಕಿಸ್ತಾನನೇ ಒಂದು ಭಯೋತ್ಪಾದಕ ಹುಟ್ಟಾಕುವಂತ ದೇಶ ಆಗಿ ಅವರು ಬೇರೆಯವ್ರ ಬಗ್ಗೆ, ಬೇರೆ ದೇಶಗಳ ಬಗ್ಗೆ, ಭಯೋತ್ಪಾದನೆ ಬಗ್ಗೆ ಅಥವಾ ಕಾಶ್ಮೀರ್ ಬಗ್ಗೆ ಮಾತಾಡೋದು ಅದು ದೊಡ್ಡ ಒಂದು ನಗೆ ಪಾಠ. ಇದ್ರ ಜೊತೆನಲ್ಲಿ ಬಹಳ ಇಂಪಾರ್ಟೆಂಟ್ ಅಂದ್ರೆ ಮೇಡಮ್, ಟರ್ಕಿ ಅನ್ನುವ ದೇಶ ಕಾಶ್ಮೀರ್ ಇಶ್ಯೂನ ಅವರೊಂದು ಪಾಠ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ಹೋದ ವರ್ಷದಿಂದ ಮಾತಾಡ್ತಾರೆ, ವಿಶ್ವಸಂಸ್ಥೆಯಲ್ಲಿ ಹೋಗಿ ಕಾಶ್ಮೀರ್ ಬಗ್ಗೆ ಮಾತಾಡೋದು. ಟರ್ಕಿ ದೇಶದವರು ಅವರದೇ ಧರ್ಮದ ಬಹಳಷ್ಟು ಕರ್ಡ್ಸ್ ಅನ್ನುವಂಥ ಜನಾಂಗದವ್ರನ್ನ 15% ಜನ ಅವರ ಧರ್ಮದವರನ್ನೇ ಅತಿ ಹೀನ ಮಾನವಾಗಿ ನೋಡ್ಕೊಂತಾ ಇದ್ದಾರೆ. ಸೊ ಅವ್ರ ದೇಶದ ಜನತೆನೇ ಸರಿಯಾಗಿ ನೋಡಕ್ಕಾಗಲ್ಲ. ಭಾರತೀಯರ ಬಗ್ಗೆ ಮಾತಾಡೋದು ರಿಯಲಿ ಇಟ್ಸ್ ಎ ಕಾಮಿಡಿ. ಎಸ್ ಮೇಡಮ್. ಫೈನ್. ನೋಡೋಣ ಸರ್, ಯಾವೆಲ್ಲ ವಿಚಾರ ಪ್ರಸ್ತಾಪ ಆಗುತ್ತೆ ವಿಶ್ವಸಂಸ್ಥೆಯಲ್ಲಿ ಮೋದಿ ಅವರ ಭಾಷಣದಲ್ಲಿ ಅಂತ ನಮಗೂ ಕುತೂಹಲ ಇದೆ, ಅಫ್ಕೋರ್ಸ್ ನಿಮಗೂ ಕುತೂಹಲ ಇದೆ. ನಂತರ ಮತ್ತೆ ಅದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಚಂದ್ರಶೇಖರ್ ಅವರೇ ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ ಇಷ್ಟು ತನಕ. ಫೈನ್, ಈಗೊಂದು ಬ್ರೇಕ್ ಮುಂಚೆ ಮತ್ತೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಕೂ ಆ್ಯಪ್ನಲ್ಲಿ ಮತ್ತೊಂದು ಪ್ರಶ್ನೆಯನ್ನ ಕೇಳಿದ್ದೀವಿ. ಇನ್ನೂ ನಿಮ್ಗೆ ಟೈಮ್ ಇದೆ ಇದಕ್ಕೆ ಆನ್ಸರ್ ಮಾಡೋದಕ್ಕೆ. ಪ್ರಶ್ನೆ ಆಗಿದೆ, ಥಿಯೇಟರ್ ಪಬ್ಗಳಲ್ಲಿ 100% ಸರ್ಕಾರ ಅವಕಾಶ ನೀಡುವಂತ ನಿರ್ಧಾರ ಸರಿನಾ ಅಂತ. ಹೌದು ಅಂತಾದ್ರೆ ಹೌದು ಅಂತ ಆನ್ಸರ್ ಮಾಡಿ, ಇಲ್ಲ ಅಂತಾದ್ರೆ ಇಲ್ಲ ಅಂತ ಆನ್ಸರ್ ಮಾಡಿ. ನಿಮ್ಮ ಆನ್ಸರ್ನ ರಾತ್ರಿ 10 ಗಂಟೆ ಬುಲೆಟಿನ್ ಅಲ್ಲಿ ನಾವು ಪ್ರಸಾರ ಮಾಡ್ತೀವಿ, ತಪ್ಪದೆ ನೋಡಿ. ಈಗೊಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಮತ್ತಷ್ಟು ಸುದ್ದಿ. ವೆಲ್ಕಮ್ ಬ್ಯಾಕ್. ಇವತ್ತಿನ ನಮ್ಮ ಕೂ ಆ್ಯಪ್ನಲ್ಲಿ ಪ್ರಶ್ನೆ ಆಗಿದೆ, ಥಿಯೇಟರ್ ಮತ್ತೆ ಪಬ್ಗಳಲ್ಲಿ 100% ಅವಕಾಶ ಕೊಡುವಂತ ಸರ್ಕಾರದ ನಿರ್ಧಾರ ಸರಿಯಾಗಿದೆಯಾ ಅಂತ. ಇನ್ನು ನಿಮಗೆ ಉತ್ತರ ಕೊಡೋದಕ್ಕೆ ಸಮಯಾವಕಾಶ ಇದೆ, ಯಾಕಂದ್ರೆ 10 ಗಂಟೆಗೆ ಈ ಉತ್ತರವನ್ನ ನಾವು ಬುಲೆಟಿನ್ ಅಲ್ಲಿ ಪ್ರಸಾರ ಮಾಡ್ತೀವಿ. ಹೌದು ಅಂತಾದ್ರೆ ಹೌದು ಅಂತ ಕೂ ಆ್ಯಪ್ನಲ್ಲೇ ನೀವು ಆನ್ಸರ್ ಕೊಡಬೇಕಾಗುತ್ತೆ, ಇಲ್ಲ ಅಂತಂದ್ರೆ ಇಲ್ಲ ಅಂತ ಕೂ ಆ್ಯಪ್ನಲ್ಲಿ ನೀವು ಆನ್ಸರ್ ಅನ್ನ ಮಾಡಬಹುದು. ಇವತ್ತು ವೀಕೆಂಡ್, ಹಾಗಾಗಿ ಕ್ರಿಕೆಟ್ ಪ್ರೇಮಿಗಳಿಗೆ IPL ನಲ್ಲಿ ಡಬಲ್ ಧಮಾಕ ಇದೆ. ಇವತ್ತು IPL ನ 2 ಮ್ಯಾಚ್ ನಡೀತಾ ಇದೆ. ಸೆಕೆಂಡ್ ಮ್ಯಾಚ್ ಅಲ್ಲಿ ಪಂಜಾಬ್ ಮತ್ತೆ ಹೈದರಾಬಾದ್ ತಂಡಗಳು ಮುಖಾಮುಖಿ ಆಗುತ್ತೆ. ಇದು 7:15ಗೆ. ಅದಕ್ಕೂ ಮುಂಚೆ ಇದೀಗ ನಡೀತಾ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತೆ ರಾಜಸ್ಥಾನ್ ರಾಯಲ್ಸ್ ನಡುವೆ ಈಗ ಕಾದಾಟ ನಡೀತಾ ಇದೆ. ಸದ್ಯಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಟಾರ್ಗೆಟ್ ಕೊಟ್ಟಿದೆ 155 ರನ್ಗಳನ್ನ ರಾಜಸ್ಥಾನ್ ರಾಯಲ್ಸ್ ಅವರಿಗೆ. ಸದ್ಯದ ಒಂದು ನಾವು ನೋಡೋದಾದ್ರೆ ಮಾಹಿತಿ ಪ್ರಕಾರ 58 ಬಾಲ್ಗಳಲ್ಲಿ 107 ರನ್ ಅನ್ನ ಪೇರಿಸಿದ್ರೆ ರಾಜಸ್ಥಾನ್ ರಾಯಲ್ಸ್ ಗೆಲ್ಲಬಹುದಾಗುತ್ತೆ. ಇನ್ನು 2ನೇ ಮ್ಯಾಚ್ ಅಲ್ಲಿ ನೋಡೋದಾದ್ರೆ ಪಂಜಾಬ್ ಹಾಗೇನೆ ಹೈದರಾಬಾದ್ ತಂಡಗಳು ಸೆಣಸಾಟವನ್ನ ಮಾಡ್ತವೆ. ಇವತ್ತಿನ ಪಂದ್ಯ ಪಂಜಾಬ್ ತಂಡಕ್ಕೆ ಮಾಡು ಇಲ್ಲವೇ ಮಡಿ ಪಂದ್ಯವಾಗಿದೆ. ಈಗಾಗಲೇ ಪ್ಲೇ ಆಫ್ ನಿಂದ ಹೈದರಾಬಾದ್ ತಂಡ ಹೊರಕ್ಕೆ ಬಿದ್ದಿದೆ. ಕಳೆದ ಪಂದ್ಯದಲ್ಲಿ ರೋಚಕ ಸೋಲು ಕಂಡಿದ್ದ ಪಂಜಾಬ್ ಇಂದಿನ ಪಂದ್ಯದಲ್ಲಿ ತನ್ನೆಲ್ಲ ತಪ್ಪುಗಳನ್ನ ಸರಿ ಮಾಡಿಕೊಂಡು ಗೆಲ್ಲುವಂತ ಉತ್ಸಾಹದಲ್ಲಿದೆ. ಇನ್ನು ಪ್ಲೇ ಆಫ್ ನಿಂದ ಹೊರ ಬಿದ್ದಿದ್ರು ಕೂಡ ಹೈದರಾಬಾದ್ ಉಳಿದ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ತೋರುವಂತ ಪ್ರಯತ್ನವನ್ನ ಮಾಡುತ್ತೆ. ಈ ಪಂದ್ಯ 7:15ಗೆ ಸ್ಟಾರ್ಟ್ ಆಗುತ್ತೆ. ಇನ್ನು ಪಂಜಾಬ್ ಕಿಂಗ್ಸ್ ಇವತ್ತಿನ ಪಂದ್ಯ ಗೆಲ್ಲಲೇಬೇಕಾದಂತ ಒತ್ತಡದಲ್ಲಿ ಕಣಕ್ಕೆ ಇಳಿತಾ ಇದೆ. ಇನ್ನು ಇವತ್ತಿನ ಪಂದ್ಯ ಗೆಲ್ಲದೆ ಹೋದ್ರೆ ಪ್ಲೇ ಆಫ್ ನಿಂದ ಅಂದ್ರೆ ಆ ಫೈಟ್ ನಿಂದ ಹೊರಗಡೆ ಬೀಳುತ್ತೆ. ಹಾಗಾಗಿ ಬಹಳನೇ ಆತ್ಮವಿಶ್ವಾಸದಿಂದ ಇವತ್ತು ಮಾಡು ಇಲ್ಲವೇ ಮಡಿ ಪಂದ್ಯ ತರ ಇವರು ಬಹಳ ಉತ್ಸುಕದಿಂದಾನೇ ಇಳಿತಾ ಇದ್ದಾರೆ. ಬಟ್ ಮ್ಯಾಚ್ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇನ್ನು ಇಲ್ಲಿ ತನಕ ನಾವು ನೋಡೋದಾದ್ರೆ ಎಷ್ಟು ಗೆಲುವನ್ನ ಸಾಧಿಸಿದ್ದಾರೆ ಅಂತಂದ್ರೆ ಪಂಜಾಬ್ 5 ಪಂದ್ಯಗಳಲ್ಲಿ ಗೆಲುವನ್ನ ಸಾಧಿಸಿದೆ. ಇನ್ನು ಹೈದರಾಬಾದ್ ಟೀಮ್ 12 ಪಂದ್ಯಗಳಲ್ಲಿ ಗೆದ್ದಿದೆ. ಇನ್ನು 17 ಮ್ಯಾಚ್ ಅಲ್ಲಿ ಪಂಜಾಬ್ ಮತ್ತೆ ಹೈದರಾಬಾದ್ ಫೇಸ್ ಟು ಫೇಸ್ ಆಗಿರೋದು. ಆ ಪೈಕಿ ನಾವು ನೋಡೋದಾದ್ರೆ ಪಂಜಾಬ್ 5 ಮ್ಯಾಚ್ಗಳಲ್ಲಿ ಗೆದ್ದಿದೆ, ಇನ್ನು ಹೈದರಾಬಾದ್ 12 ಮ್ಯಾಚ್ಗಳಲ್ಲಿ ಗೆದ್ದಿದೆ. ವಿಶ್ವಸಂಸ್ಥೆಯಲ್ಲಿ ನರೇಂದ್ರ ಮೋದಿ ಅವರ ಭಾಷಣಕ್ಕೆ ಇನ್ನೇನು ಕೆಲವು ಸೆಕೆಂಡ್ಗಳು ಮಾತ್ರ ಬಾಕಿ ಉಳಿದಿರೋದು. ವಿಶ್ವಸಂಸ್ಥೆಯ 75ನೇ ಮಹಾ ಅಧಿವೇಶನದಲ್ಲಿ ನಮೋ ಪಾಲ್ಗೊಳ್ತಾರೆ. ಸೊ ಈಗ ಭಾಷಣದಲ್ಲಿ ಯಾವೆಲ್ಲ ವಿಚಾರ ಪ್ರಸ್ತಾಪ ಮಾಡ್ತಾರೆ ಅಂತ ಇನ್ ಡೀಟೇಲ್ ನಾವು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ವಿ ಆಗ್ಲೇ. ಈಗ ಪ್ರಮುಖವಾಗಿ ಕೊರೋನಾ ಬಗ್ಗೆ, ವ್ಯಾಕ್ಸಿನೇಷನ್ ಬಗ್ಗೆ, ಇನ್ನು ಚೀನಾ ಮತ್ತೆ ಪಾಕ್, ಅಫ್ಘಾನ್ಗೆ ಯಾವ ತರ ಸಂದೇಶವನ್ನ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ಕೊಡ್ತಾರೆ ನೋಡ್ಬೇಕಾಗುತ್ತೆ.
ಇನ್ನು ಭಾರತದ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರನ್ನು ಕೂಡ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಯಾಕಂದ್ರೆ ಈಗ ಭಯೋತ್ಪಾದನೆ ಇರಬಹುದು, ಪಾಕಿಸ್ತಾನ ನಿನ್ನೆ ಭಾಷಣದಲ್ಲಿ ಪ್ರಸ್ತಾಪ ಮಾಡುವಂತ ಟೈಮ್ನಲ್ಲಿ ಜಮ್ಮು ಕಾಶ್ಮೀರ ವಿಚಾರವನ್ನ ಪ್ರಸ್ತಾಪ ಮಾಡಿರೋದು, ಮತ್ತೆ ಒಂದಿಷ್ಟು ಆರೋಪಗಳನ್ನ ಭಾರತದ ಮೇಲೆ ಮಾಡಿರೋದು, ಇದೆಲ್ಲದಕ್ಕೂ ಕೂಡ ನರೇಂದ್ರ ಮೋದಿ ಅವರು ವಿಶ್ವಸಂಸ್ಥೆಯ ವೇದಿಕೆಯಿಂದಲೇ ತಕ್ಕ ಉತ್ತರವನ್ನ ಕೊಡುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ದೀವಿ. ಅದರಲ್ಲೂ ಈಗ ಜಮ್ಮು ಕಾಶ್ಮೀರದಲ್ಲಿ ಭಾರತನೇ ಪ್ರಚೋದನೆ ಕೊಡ್ತಾ ಇದೆ, ಅಲ್ಲಿ ಶಾಂತಿ ಕದಡೋದಕ್ಕೆ ಕಾರಣನೇ ಭಾರತ. ಸೊ ಈ ತರದ್ದೆಲ್ಲ ಏನು ಆರೋಪಗಳನ್ನ ಈಗ ಪಾಕಿಸ್ತಾನ ಮಾಡಿದೆ, ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಅದ್ರ ಜೊತೆಯಲ್ಲಿ ಈಗ ಅಫ್ಘಾನಿಸ್ತಾನದಲ್ಲಿ ಆದಂತ ಸಮಸ್ಯೆಗಳು ಅದು ಜಾಗತಿಕವಾಗಿ ಯಾವ ತರ ಸಮಸ್ಯೆಯಾಗಿ ಪರಿಣಮಿಸಿದೆ ಅದ್ರ ಬಗ್ಗೆ ಸಂದೇಶ, ಇನ್ನು ನೆರೆಯ ಚೀನಾ ಮತ್ತೆ ಪಾಕಿಸ್ತಾನ ಉಗ್ರರನ್ನ ಪೋಷಿಸ್ತಾ ಇದೆ ಅಂತ ಈ ಹಿಂದಿನಿಂದಲೂ ಕೂಡ ಭಾರತ ಜಾಗತಿಕ ಮಟ್ಟದಲ್ಲಿ ಹೇಳ್ತಲೇ ಬಂದಿದೆ. ಸೊ ಆ ವಿಚಾರವಾಗಿ ಯಾವ ತರ ಸಂದೇಶವನ್ನ ಇವತ್ತು ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡ್ತಾರೆ ಅನ್ನೋ ಕುತೂಹಲ ಇದೆ. ಇದರ ಜೊತೆಯಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಅಂತಂದ್ರೆ ಈಗ ಪ್ಯಾಂಡಮಿಕ್ ಆಯಿತು, ಕೊರೋನಾದಂತ ಒಂದು ಮಹಾಮಾರಿ ವೈರಸ್ ಬಂದಂತ ಟೈಮ್ನಲ್ಲಿ ಜಗತ್ತು ಯಾವ ತರ ಒಂದು ಸಮಸ್ಯೆಗೆ ಸಿಕ್ಕಾಕೊಂಬಿತ್ತು, ಭಾರತ ಅದನ್ನ ಯಾವ ತರ ಕಂಟ್ರೋಲಿಗೆ ತಂತು, ಇಲ್ಲಿ ನಿಭಾಯಿಸಿದಂತ ರೀತಿ, ಮತ್ತೆ ಲಸಿಕೆ ಬಗ್ಗೆ, ಮತ್ತೆ ಹವಾಮಾನ ವೈಪರೀತ್ಯ. ಸೊ ಇದು ಕೂಡ ಒಂದು ಮೇಜರ್ ವಿಚಾರ. ಇನ್ನೇನು ಕೆಲವೇ ಸೆಕೆಂಡ್ ನಲ್ಲಿ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾರೆ. ನೇರ ಪ್ರಸಾರವನ್ನ ತೋರಿಸ್ತೀವಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವಿಶ್ವಸಂಸ್ಥೆಯಲ್ಲಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡ್ತಾರೆ. ಭಾಷಣದಲ್ಲಿ ಯಾವೆಲ್ಲ ವಿಚಾರ ಪ್ರಸ್ತಾಪ ಮಾಡಬಹುದು ಅಂತ ಒಂದಿಷ್ಟು ವಿಶ್ಲೇಷಣೆಗಳಾಗ್ತಾ ಇದೆ, ಕುತೂಹಲ ಕೂಡ ಇದ್ದೇ ಇದೆ. ವಿಶ್ವಸಂಸ್ಥೆಯ 75ನೇ ಮಹಾ ಅಧಿವೇಶನದಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಂಡು ಇವತ್ತು ಭಾಷಣವನ್ನ ಇನ್ನೇನು ಕೆಲವೇ ನಿಮಿಷದಲ್ಲಿ ಆರಂಭ ಮಾಡ್ತಾರೆ. ಕೊರೋನಾ ನಿಯಂತ್ರಣ, ಅದರ ಜೊತೆಯಲ್ಲಿ ಲಸಿಕೆ ಸಾರ್ವಭೌಮತ್ವದ ಬಗ್ಗೆ ಕೂಡ ಪ್ರಸ್ತಾಪ ಮಾಡುವಂತ ನಿರೀಕ್ಷೆಗಳಿದೆ. ಇದರ ಜೊತೆಯಲ್ಲಿ ಪಾಕಿಸ್ತಾನಕ್ಕೆ ಯಾವ ತರ ತಿರುಗೇಟನ್ನ ಕೊಡ್ತಾರೆ ನೋಡಬೇಕು. इंतजार कर रहे थे वो विजुअल्स अब चूंकि आना शुरू हो गए हैं। प्रधानमंत्री नरेंद्र मोदी संयुक्त राष्ट्र महासभा I have great pleasure in welcoming His Excellency Narendra Modi, Prime Minister of the Republic of India. I invite him to address the General Assembly. नमस्कार साथियों. Good morning, friends. His Excellency अब्दुल्ला शाहिद जी, His Excellency Mr. Abdullah आपको Shahid. अध्यक्ष पद संभालने की First of all, I would like to हार्दिक बधाई. warmly congratulate you on आपका assuming अध्यक्ष बनना the office of President of the सभी UNGA. विकासशील देशों Your becoming President और is a विशेषकर matter of pride for all developing small countries island developing and states के in लिए particular for small island गौरव की developing बात है. states. अध्यक्ष महोदय, Mr. President, गत डेढ़ की developing बात. states. अध्यक्ष महोदय, Mr. President, गत 1.5 वर्ष से for the last 1.5 years, पूरा विश्व the world 100 has साल में been आई grappling सबसे with बड़ी the worst pandemic महामारी का it has सामना seen कर रहा in 100 years. ऐसी भयंकर महामारी में I pay tribute जीवन to गंवाने all वाले those who have lost their lives सभी लोगों in को the deadly corona मैं pandemic, श्रद्धांजलि देता हूं और and परिवारों I के express साथ my condolences संवेदनाएं व्यक्त करता to हूं। their families. अध्यक्ष महोदय, Mr. President, मैं उस देश का I प्रतिनिधित्व कर रहा represent a हूं country जिसे that मदर ऑफ is proud डेमोक्रेसी का to be गौरव known हासिल। as the mother of democracy. लोकतंत्र की हमारी We हजारों have had वर्षों की a महान great परंपरा रही। tradition of democracy that goes back thousands of इस years. 15 अगस्त को On 15th of भारत ने August this year, अपनी आजादी के India entered 75वें the साल में प्रवेश 75th किया। year of its independence. हमारी विविधता Our diversity हमारे सशक्त लोकतंत्र is की the पहचान है। identity of our strong एक ऐसा democracy. देश It is a country जिसमें that has दर्जनों भाषाएं dozens हैं, of languages, सैकड़ों बोलियां हैं, hundreds of dialects, अलग अलग रहन सहन different खान पान। lifestyles and cuisines. ये वाइब्रेंट This is डेमोक्रेसी the का best बेहतरीन example of a उदाहरण है। vibrant democracy.
ये भारत के लोकतंत्र की ताकत है। The strength of our छोटा democracy बच्चा is demonstrated जो by the कभी fact that a little एक boy रेलवे स्टेशन who के at टी one स्टॉल time पर used to help अपने his पिता father की मदद at करता his tea था, stall at the वो railway आज station is today चौथी बार addressing the भारत के United प्रधानमंत्री के तौर Nations पर General Assembly for the fourth time UNGA को as संबोधित Prime कर रहा Minister है। of India. सबसे लंबे समय तक I will soon गुजरात have का spent 20 मुख्यमंत्री years serving और my फिर countrymen as पिछले head of 7 साल government. से First as the भारत longest के serving प्रधानमंत्री Chief के Minister तौर पर of मुझे Gujarat and then head of as government Prime की Minister भूमिका में for the last 7 years. देशवासियों की सेवा करते हुए 20 साल हो रहे हैं और And मैं अपने I अनुभव am से कह saying रहा this हूं, to you from my own Yes. experience. Yes, डेमोक्रेसी कैन डिलीवर। democracy can deliver. यस, Yes, डेमोक्रेसी हैज democracy डिलीवर। has delivered. अध्यक्ष महोदय, Mr. President, एकात्म मानव दर्शन today के is प्रणेता the birth anniversary पंडित of दीनदयाल Pandit उपाध्याय जी की आज Deen जन्म Dayal जयंती। Upadhyay, the proponent of Ekatma Manav Darshan. एकात्म मानव दर्शन यानी Ekatma Manav Darshan इंटीग्रल means ह्यूमनिज्म, integral humanism, अर्थात or स्व से the development समष्टि journey तक undertaken विकास together, और the विस्तार की expansion सहयात्रा। from the self to the universe, एक्सपांशन ऑफ द सेल्फ, expansion of the self, मूविंग फ्रॉम moving individual to from the the society, individual to society, द नेशन to the nation, एंड एंटायर and to ह्यूमैनिटी। entire humanity. और ये चिंतन And this philosophy अंत्योदय को is समर्पित है। dedicated to Antyodaya. अंत्योदय को आज की परिभाषा The में modern day where definition no one of is left behind कहा Antyodaya जाता है। is where no one is left इसी भावना behind. के साथ It is with this principle आज in mind that India integrated, today is moving equitable forward on the path of डेवलपमेंट की राह पर आगे बढ़ integrated, रहा है। equitable development. विकास Our priority is सर्वसमावेशी that हो, development should be all-inclusive, सर्वस्पर्शी हो, all-pervasive, सर्वव्यापी हो, universal, सर्वपोषक and हो। one that nurtures all. यही हमारी प्राथमिकता है। बीते 7 वर्षों में During the last 7 years, भारत में India has 43 brought करोड़ over से ज्यादा लोगों को 430 million people बैंकिंग who व्यवस्था were से जोड़ा previously गया है, unbanked into जो the अब banking तक system. इससे वंचित थे। आज Today, 36 over करोड़ से अधिक ऐसे लोगों को भी 360 million people बीमा सुरक्षा who कवच मिला है, earlier could not पहले even imagine इस बारे में this सोच was भी नहीं possible, now have insurance 50 coverage as करोड़ से security ज्यादा लोगों को by giving over 500 मुफ्त इलाज million की people सुविधा देकर the facility of free भारत ने treatment in hospitals. उन्हें क्वालिटी India हेल्थ has सर्विस से given them जोड़ा। access to quality health भारत ने services 3 करोड़ by पक्के घर building बनाकर 30 million बेघर, proper homes. यानी India has made होमलेस परिवारों को homeless families होम ओनर्स बनाया। homeowners. अध्यक्ष महोदय, Mr. President, प्रदूषित पानी polluted water भारत ही नहीं is a very big पूरे problem, विश्व not just for और India, खासकर but for the entire गरीब और world, and विकासशील in देशों particular की for poor and बहुत developing बड़ी countries. समस्या है। भारत में इस चुनौती से निपटने के लिए In order to address this हम challenge 17 in करोड़ से India, अधिक घरों we तक are carrying out a very big पाइप से campaign to ensure साफ that पानी piped पहुंचाने का clean बहुत water बड़ा अभियान reaches चला रहे हैं। over 170 million विश्व homes. की बड़ी-बड़ी संस्थाओं ने Reputed institutions of the ये world माना है have कि said किसी भी देश के विकास के लिए वहां के नागरिकों के पास जमीन और घर के प्रॉपर्टी राइट्स यानी ओनरशिप का रिकॉर्ड होना बहुत जरूरी है। दुनिया के बड़े बड़े देशों में बड़ी संख्या में ऐसे लोग हैं जिनके पास
जमीनों और घरों के प्रॉपर्टी राइट्स नहीं है। आज हम भारत के 6 लाख से अधिक गांवों में ड्रोन से मैपिंग कराकर करोड़ों लोगों को उनके घर और जमीन का डिजिटल रिकॉर्ड देने में जुटे हैं। ये डिजिटल रिकॉर्ड प्रॉपर्टी पर विवाद कम करने के साथ ही एक्सेस टू क्रेडिट, बैंक लोन तक लोगों की पहुंच बढ़ा रहा है। अध्यक्ष महोदय, आज विश्व का हर 6ठा व्यक्ति भारतीय है। जब भारतीयों की प्रगति होती है तो विश्व के विकास को भी गति मिलती है। When India grows, the world grows. When India reforms, the world transforms. भारत में हो रहे साइंस और टेक्नोलॉजी आधारित इनोवेशंस विश्व की बहुत मदद कर सकते हैं। हमारे टेक सॉल्यूशंस का स्केल और उनकी कम लागत दोनों अतुलनीय है। हमारे यूनिफाइड पेमेंट इंटरफेस यूपीआई आज भारत में हर महीने 350 करोड़ से ज्यादा ट्रांजैक्शन हो रहे हैं। भारत का वैक्सीन डिलीवरी प्लेटफॉर्म कोविन एक ही दिन में करोड़ों वैक्सीन डोज लगाने के लिए डिजिटल सपोर्ट दे रहा है। अध्यक्ष महोदय, सेवा परमो धर्मः, सेवा परमो धर्मः को जीने वाला भारत सीमित संसाधनों के बावजूद भी वैक्सीनेशन डेवलपमेंट और मैन्युफैक्चरिंग में जी जान से जुटा है। मैं यूएनजीए को ये जानकारी देना चाहता हूं कि भारत ने दुनिया की पहली डीएनए वैक्सीन विकसित कर ली है, जिसे 12 साल की आयु से ज्यादा के सभी लोगों को लगाया जा सकता है। एक और mRNA वैक्सीन अपने डेवलपमेंट के आखिरी चरण में है। भारत के वैज्ञानिक कोरोना की एक नेजल वैक्सीन के निर्माण में भी जुटे हैं। मानवता के प्रति अपने दायित्व को समझते हुए भारत ने एक बार फिर दुनिया के जरूरतमंदों को वैक्सीन देनी शुरू कर दी है। मैं आज दुनिया भर के वैक्सीन मैन्युफैक्चरर्स को भी आमंत्रित करता हूं, कम मेक वैक्सीन इन इंडिया। अध्यक्ष महोदय, आज हम सब जानते हैं कि मानव जीवन में टेक्नोलॉजी का कितना महत्व है, लेकिन बदलते हुए विश्व में टेक्नोलॉजी विथ डेमोक्रेटिक वैल्यूज, ये सुनिश्चित करना भी आवश्यक है। भारतीय मूल के डॉक्टर्स, इनोवेटर्स, इंजीनियर्स, मैनेजर्स किसी भी देश में रहें, हमारे लोकतांत्रिक मूल्य उन्हें मानवता की सेवा में जुटे रहने की प्रेरणा देते रहते हैं। और ये हमने इस कोरोना काल में भी देखा है। अध्यक्ष महोदय,
कोरोना महामारी ने विश्व को ये भी सबक दिया है कि वैश्विक अर्थव्यवस्था को अब और अधिक डाइवर्सिफाई किया जाए। इसके लिए ग्लोबल वैल्यू चेन्स का विस्तार आवश्यक है। हमारा आत्मनिर्भर भारत अभियान इसी भावना से प्रेरित है। ग्लोबल इंडस्ट्रियल डाइवर्सिफिकेशन के लिए भारत विश्व का एक लोकतांत्रिक और भरोसेमंद पार्टनर बन रहा है और इस अभियान में भारत ने इकोनॉमी और इकोलॉजी दोनों में बेहतर संतुलन स्थापित किया है। बड़े और विकसित देशों की तुलना में क्लाइमेट एक्शन को लेकर भारत के प्रयासों को देखकर आप सभी को निश्चित ही गर्व होगा। आज भारत बहुत तेजी के साथ 450 गीगावाट रिन्यूएबल एनर्जी के लक्ष्य की तरफ बढ़ रहा है। हम भारत को दुनिया का सबसे बड़ा ग्रीन हाइड्रोजन हब बनाने के अभियान में भी जुट गए हैं। अध्यक्ष महोदय, हमें अपनी आने वाली पीढ़ियों को जवाब देना है कि जब फैसले लेने का समय था तब जिन पर विश्व को दिशा देने का दायित्व था वो क्या कर रहे थे। आज विश्व के सामने रिग्रेसिव थिंकिंग और एक्सट्रीमिज्म का खतरा बढ़ता जा रहा है। इन परिस्थितियों में पूरे विश्व को साइंस बेस्ड रेशनल और प्रोग्रेसिव थिंकिंग को विकास का आधार बनाना ही होगा। साइंस बेस्ड अप्रोच को मजबूत करने के लिए भारत एक्सपीरियंस बेस्ड लर्निंग को बढ़ावा दे रहा है। हमारे यहां स्कूलों में हजारों अटल टिंकरिंग लैब खोली गई है, इंक्यूबेटर्स बने हैं और एक मजबूत स्टार्टअप इकोसिस्टम विकसित हुआ है। अपनी आजादी के 75 वर्ष के उपलक्ष्य में जब हम आजादी का अमृत महोत्सव मना रहे हैं, भारत 75 ऐसे सैटेलाइट्स को अंतरिक्ष में भेजने वाला है जो भारतीय विद्यार्थी स्कूल कॉलेजों में बना रहे हैं। अध्यक्ष जी, दूसरी ओर रिग्रेसिव थिंकिंग के साथ जो देश आतंकवाद का पॉलिटिकल टूल के रूप में इस्तेमाल कर रहे हैं, उन्हें ये समझना होगा कि आतंकवाद उनके लिए भी उतना ही बड़ा खतरा है। ये सुनिश्चित किया जाना बहुत जरूरी है कि अफगानिस्तान की धरती का इस्तेमाल आतंकवाद फैलाने और आतंकी हमलों के लिए न हो। हमें इस बात के लिए भी सतर्क रहना होगा कि वहां की नाजुक स्थितियों का कोई देश अपने स्वार्थ के लिए एक टूल की तरह इस्तेमाल करने की कोशिश न करें। इस समय अफगानिस्तान की जनता को, वहां की महिलाओं और बच्चों को, वहां की माइनॉरिटीज को मदद की जरूरत है और इसमें
हमें अपना दायित्व निभाना ही होगा। अध्यक्ष महोदय, हमारे समंदर भी हमारी साझी विरासत है, इसलिए हमें ये ध्यान रखना होगा कि ओशन रिसोर्सेज को हम यूज करें, एब्यूज नहीं। हमारे समंदर अंतर्राष्ट्रीय व्यापार की लाइफलाइन भी है। इन्हें हमें एक्सपांशन और एक्सक्लूजन की दौड़ से बचाकर रखना होगा। रूल यूएन पर आज कई तरह के सवाल खड़े हो रहे हैं। इन सवाल को हमने क्लाइमेट क्राइसिस में देखा है, कोविड के दौरान देखा है, दुनिया के कई हिस्सों में चल रही प्रॉक्सी वॉर, आतंकवाद और अभी अफगानिस्तान के संकट ने इन सवालों को और गहरा कर दिया है। कोविड के ओरिजिन के संदर्भ में और ईज ऑफ डूइंग बिजनेस रैंकिंग को लेकर वैश्विक गवर्नेंस से जुड़ी संस्थाओं ने दशकों के परिश्रम से बनी अपनी विश्वसनीयता को नुकसान पहुंचाया है। ये आवश्यक है कि हम यूएन को ग्लोबल ऑर्डर, ग्लोबल लॉज और ग्लोबल वैल्यूज के संरक्षण के लिए निरंतर सुदृढ़ करें। मैं नोबेल पुरस्कार विजेता गुरुदेव रविंद्रनाथ टैगोर जी के शब्दों के साथ अपनी बात समाप्त कर रहा हूं। शुभो कर्मोपोथे, शुभो कर्मोपोथे, धोरो निर्भयो गान, सौब दुर्बल सौन्योष होक अबोशान। अर्थात अपने शुभ कर्म पथ पर निर्भीक होकर आगे बढ़ो। सब